ಕಾಲೋನಿಯಲ್ಲಿ ನಡೀತಾ ಇತ್ತು ಕರಾಳ ದಂಧೆ. ಬಾಡಿಗೆ ಮನೆಯೊಳಗೆ ಎಗ್ಗಿಲ್ಲದೆ ವೇಶ್ಯಾವಾಟಿಕೆ ದಂಧೆ. ಕಳೆದ ಕೆಲವು ದಿನಗಳಿಂದ ಈ ಕಾಲೋನಿಗೆ ಅಪರಿಚಿತ ವ್ಯಕ್ತಿಗಳ ಓಡಾಟ ಜಾಸ್ತಿ ಇತ್ತಂತೆ. ಸುಂದರ ತರುಣಿಯರನ್ನೇ ಮುಂದಿಟ್ಟು ವ್ಯಾಪಾರ. ಅನೇಕ ಹೆಣ್ಣು ಮಕ್ಕಳನ್ನು ಒತ್ತಾಯಪೂರ್ವಕವೇ ಇಟ್ಟುಕೊಳ್ಳಲಾಗಿತ್ತು. ಮಾಂಸ ದಂಧೆ ನಡೀತಾ ಇತ್ತು, ವೇಶ್ಯಾವಾಟಿಕೆ. ಹದಿಹರೆಯದ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಮಾಂಸದಂಧೆ. ಆ ಪ್ರದೇಶದಲ್ಲಿ ಸ್ಟ್ರೇಂಜರ್ಗಳು ಓಡಾಡ್ತಾ ಇದ್ರು ಅನ್ನೋ ಮಾಹಿತಿ. ಅಪರಿಚಿತರ ಹೆಚ್ಚಿದ ಓಡಾಟ ಪೊಲೀಸರಿಗೆ ಗುಮಾನಿ ಇತ್ತು, ಜೊತೆಗೆ ಅನುಮಾನವೂ ಇತ್ತು. ದಿಢೀರ್ ಪೊಲೀಸರ ರೇಡ್ ಆಯಿತು. 4 ಯುವತಿಯರನ್ನ ವಶಕ್ಕೆ ಪಡೆಯಲಾಯಿತು. ಆ ವೇಶ್ಯ ಶಾಲೆಯಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಯುವತಿಯರಾಗಿದ್ರವರು. ಅವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ನಡೆದಿರೋದು ವಾರಣಾಸಿಯ ಪ್ರತಿಷ್ಠಿತ ಕಾಲೋನಿಯಲ್ಲಿ, ಕುಂಜ್ ಬಿಹಾರಿ ಕಾಲೋನಿಯಲ್ಲಿ ಪೊಲೀಸರ ಮಿಂಚಿನ ದಾಳಿ. ಆ ದಾಳಿ ಸಂದರ್ಭ 4 ಯುವತಿಯರನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳಿಗಾಗಿ ತೀವ್ರ ಶೋಧ. ಅವ್ಯಾಹತವಾಗಿ ನಡೆಯುತ್ತಿದ್ದ ವೇಶ್ಯಾವಾಟಿಕೆ ದಂಧೆಯ ಕೇಂದ್ರದ ಮೇಲೆ ಪೊಲೀಸರು ರೇಡ್ ಮಾಡ್ತಾರೆ. ಆ ಸಂದರ್ಭ 4 ಯುವತಿಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ 4ರನ್ನ ಒಂದು ತರಹದ ರಕ್ಷಣೆ ಕೊಟ್ಟು ಪೊಲೀಸರು ಈಗ ವಶದಲ್ಲಿ ಇಟ್ಕೊಂಡಿದ್ದಾರೆ. ಯುವತಿಯರನ್ನ ಸಮ್ಮತದ ಮೇರೆಗೆ ಇಟ್ಟುಕೊಳ್ಳಲಾಗಿತ್ತೋ ಅಥವಾ ಒತ್ತಾಯಪೂರ್ವಕವಾಗಿ ಅಲ್ಲಿ ಇರಿಸಲಾಗಿತ್ತೋ? ಸುಂದರ ತರುಣಿಯರು, ಮೈಮಾಟ ಇರತಕ್ಕಂಥ ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದಿದ್ದ ಟೀನೇಜ್ ಯುವತಿಯರನ್ನೇ ಇಟ್ಟುಕೊಳ್ಳಲಾಗ್ತಾ ಇತ್ತು. ಬರುವ ಗ್ರಾಹಕರ ಮುಂದೆ ಅಂದವಾದ ಹೆಣ್ಣು ಮಕ್ಕಳನ್ನು ಮುಂದಿಟ್ಟುಕೊಂಡು ಮಾಂಸ ದಂಧೆಯ ನಡೆಸ್ತಾ ಇತ್ತು. ಆ ಪ್ರದೇಶದಲ್ಲಿ ನಾಗರಿಕರಿಗೂ ಕೂಡ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಾಕ್ಲೇಟ್ ಪೇಪರ್ ಸಿಗುವ ಜಾಗಗಳಲ್ಲೆಲ್ಲ ಕೊಹಿನೂರು ಕಾಂಡಮ್ಗಳು ಸಿಗ್ತಾ ಇತ್ತಂತೆ. ನಾಗರಿಕರು, ಆ ಭಾಗದ ಸಜ್ಜನ ಕುಟುಂಬ ಬದುಕೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನೋಡಿ ನೋಡಿ ಸಹಿಸಿಕೊಳ್ಳಲಾಗದೆ ನಾಗರಿಕನೊಬ್ಬ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ಪೊಲೀಸರು ಯಾವುದೇ ತರಹದ ಮುನ್ಸೂಚನೆ ಕೊಡದೆ ಈ ತರಹದ ಪ್ರದೇಶಗಳಿಗೆ ರೇಡ್ ಮಾಡಬೇಕಾದ್ರೆ ಯಾವುದೇ ತರಹದ ನೋಟಿಸ್ ಕೂಡ ಕೊಡೋದಿಲ್ಲ. ಏಕಾಏಕಿ ರೇಡ್ ಮಾಡ್ತಾರೆ. ವೇಶ್ಯಾವಾಟಿಕೆಯಲ್ಲಿ ನಿರಂತರವಾಗಿ ಆಕ್ಟಿವ್ ಆಗಿದ್ದಂತಹ 4 ಯುವತಿಯರನ್ನು ಪೊಲೀಸರು ವಶಕ್ಕೆ ಪಡೀತಾರೆ. ಈ ವೇಶ್ಯಾವಾಟಿಕೆ ನಡೆಸೋದಕ್ಕೆ ಯಾರು ಕಿಂಗ್ ಪಿನ್ನು? ರಾಜಕಾರಣಿಗಳ ಸಂಪರ್ಕಗಳಿತ್ತ? ಈ ದಂಧೆ ನಡಿಬೇಕು ಅಂದರೆ ಸ್ವಲ್ಪ ಪ್ರಭಾವಿಗಳ ಕಾರ್ಯಗಳು ನಡೆದಿರ್ತವೆ. ಹಾಗೇನಾದರೂ ನಡೆದಿದ್ದಾವ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಬೇಕು. ಪೊಲೀಸರಿಂದ ಮುಂದುವರೆದಿದೆ ತೀವ್ರ ತರಹದ ತನಿಖೆ. ಸ್ಥಳೀಯರಿಂದ ಬಂದ ಮಾಹಿತಿಯ ಮೇರೆಗೆ ಪೊಲೀಸ್ ದಾಳಿ ಮಾಡಿದ್ದಾರೆ. ವಾರಣಾಸಿಯ ಪ್ರತಿಷ್ಠಿತ ಕಾಲೋನಿಯಲ್ಲಿ ನಡೀತಿದ್ದ ಕರಾಳ ದಂಧೆ ಇದು. ಕುಂಜ್ ಬಿಹಾರಿ ಕಾಲೋನಿಯಲ್ಲಿ ಪೊಲೀಸರ ಮಿಂಚಿನ ದಾಳಿ. ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳಿಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.